Government First Aid College, Madhugiri. Today I will discuss about the last chapter, controlling. In that chapter, I will discuss about meaning and definition of controlling. First, introduction of controlling. So controlling is one of the important function of management, and also it is one of the last function of management. So simply stated, controlling is the process of assuring the effective accomplishment of organization's objectives. So that means ಕಂಟ್ರೋಲಿಂಗ್ ಅನ್ನೋದು ಒಂದು ಪ್ರೋಸೆಸ್ ಆಗಿರುತ್ತೆ. ಒಂದು ಎಫೆಕ್ಟಿವ್ ಆಗಿ ಒಂದು ಆರ್ಗನೈಸೇಷನ್ಸ್ ಆಬ್ಜೆಕ್ಟಿವ್ಸ್ನ ನಾವು ಫುಲ್ಫಿಲ್ ಆಗಬೇಕು ಅಂತಂದರೆ ಒಂದು ಕಂಟ್ರೋಲಿಂಗ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಯಾಕೆಂದರೆ ಎಲ್ಲೆಲ್ಲಿ ಮೆಷರ್ಸ್ನ ಕರೆಕ್ಟಿವ್ ಆ್ಯಕ್ಷನ್ಸ್ನ ತೊಗೊಳ್ಬೇಕು ಅನ್ನೋದು ಒಂದು ಕಂಟ್ರೋಲಿಂಗ್ ಫಂಕ್ಷನ್ಸಲ್ಲಿ ನೋಡ್ತೀವಿ. ಸೊ ಹಾಗಾಗಿ ನಾವು ಯಾವಾಗ ಕರೆಕ್ಟಿವ್ ಮೆಷರ್ಸ್ನ ತೊಗೊಂಡು ಎವಾಲ್ಯೂಯೇಷನ್ಸ್ನ ಮಾಡಿಕೊಂಡು ಕರೆಕ್ಷನ್ಸ್ನ ಮಾಡ್ಕೊಂಡು ಹೋಗ್ತೀವೋ ಆವಾಗ ವಿ ಕ್ಯಾನ್ ಫುಲ್ಫಿಲ್ ದ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್. And controlling is directly related to planning. Of course, controlling always it is directly related to planning anta heltivi. So because in management it is a twins of management anta heltivi, twins functions anta heltivi. Always the planning is linked with the controlling anta heltivi. So because it is connecting between the planning and controlling. ನಾವು ಏನೇ ಫಂಕ್ಷನ್ಸ್ನ ಅಥವಾ ಆ್ಯಕ್ಟಿವಿಟೀಸ್ನ ಮಾಡಬೇಕಾದ್ರೆ ವಿತೌಟ್ ಪ್ಲ್ಯಾನಿಂಗ್ ನಾವೇನು ಮಾಡೋಕ್ಕಾಗಲ್ಲ. ವಿತೌಟ್ ಕಂಟ್ರೋಲಿಂಗ್ ಕೂಡ ನಾವೇನು ಮಾಡೋಕ್ಕಾಗಲ್ಲ. ಬಿಕಾಸ್ ವಿ ಕ್ಯಾನ್ ಎವಾಲ್ಯೂಯೇಟ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಟೇಕ್ ದ ಕರೆಕ್ಟಿವ್ ಮೆಷರ್ಸ್. ಸೊ ದಟ್ಸ್ ವೈ ನಾವು ಯಾವಾಗಲೂ ಕೂಡ ಒಂದು ಕಂಟ್ರೋಲಿಂಗ್ ಯಾವಾಗಲೂ ಒಂದು ಕರೆಕ್ಟಿವ್ ಆ್ಯಕ್ಷನ್ಸ್ನ ಅಕಾರ್ಡಿಂಗ್ ಟು ಕನ್ಫರ್ಮ್ ಪ್ಲ್ಯಾನ್ಸ್ ಪ್ರಕಾರ ತಗೊಳ್ಳೋ ಅಂಥದ್ದು. ಸೊ ದಟ್ ಆಲ್ವೇಸ್ ಇಟ್ ಈಸ್ ನೆಸೆಸರಿ ಸ್ಟೆಪ್ಸ್ ಟು ಪ್ರಿವೆಂಟ್ the occurrence of variations of the future. So next I will discuss about meaning of control. So controlling is the process of ensuring the actual activities conform to planned activities and taking corrective actions to make these to conform to ಪ್ಲಾನಿಂಗ್. ಅಂದರೆ ಕಂಟ್ರೋಲ್ ಅನ್ನೋದು ಒಂದು ಪ್ರೋಸೆಸ್ ಆಗಿರುತ್ತೆ. ಸೊ ಯಾವಾಗಲೂ ಕೂಡ ಒಂದು ಆ್ಯಕ್ಚುಲ್ ಆ್ಯಕ್ಟಿವಿಟೀಸು ಅಕಾರ್ಡಿಂಗ್ ಟು ಕನ್ಫರ್ಮ್ ಪ್ಲ್ಯಾನ್ಡ್ ಆ್ಯಕ್ಟಿವಿಟೀಸ್ ಆಗಿರುತ್ತೆ. ಸೊ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವೋ ಅದ್ರ ಪ್ರಕಾರ ಆ್ಯಕ್ಚುಲಾಗಿ ಆ್ಯಕ್ಟಿವಿಟೀಸ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಟೇಕಿಂಗ್ ದ ಕರೆಕ್ಟಿವ್ ಆ್ಯಕ್ಷನ್ಸ್ ಟು ಮೇಕ್ ದೀಸ್ ಕನ್ಫರ್ಮ್ ಟು ಪ್ಲ್ಯಾನಿಂಗ್. ನಾವು ಅಕಾರ್ಡಿಂಗ್ ಟು ಪ್ಲ್ಯಾನ್ ಪ್ರಕಾರ ನಾವು ಒಂದು ಆ್ಯಕ್ಟಿವಿಟೀಸ್ನ ಫುಲ್ಫಿಲ್ನ ಮಾಡ್ಕೊಳ್ಬೇಕಾಗುತ್ತೆ ಒಂದು ಆರ್ಗನೈಸೇಷನ್ಸಲ್ಲಿ. ಸೊ ನೆಕ್ಸ್ಟ್ ಸಿ ದಟ್ chart. So where we are, that means measurement ಮಾಡ್ತೀವಿ. ಆ್ಯಂಡ್ ಆಲ್ಸೋ ವೇರ್ ವಿ ಪ್ಲ್ಯಾನ್ ಇಟ್ ಟು ಬಿ. ಸೊ ಎಲ್ಲಿ ನಾವು ಪ್ಲ್ಯಾನ್ ಹೇಗೆ ಮಾಡಬೇಕು ಅನ್ನೋದು ತೋರಿಸ್ತಾ ಹೋಗುತ್ತೆ. ದಟ್ ಈಸ್ ಎವಾಲ್ಯೂಯೇಷನ್ ಅಂತ ಹೇಳ್ತೀವಿ. ಹೌ ಕ್ಯಾನ್ ವಿ ಗೆಟ್ ಆನ್ ಟ್ರ್ಯಾಕ್ ಎಗೇನ್. ಮತ್ತು ನಾವು ಆ ಟ್ರ್ಯಾಕ್ಗೆ ತೊಗೊಳ್ಬೇಕು, ಆ ಟ್ರ್ಯಾಕಿಗೆ ಬರಬೇಕು ಅಂತ ಏನು ಮಾಡಬೇಕು ಅಂದರೆ ಒಂದು ಕರೆಕ್ಷನ್ಸ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಕಂಟ್ರೋಲಿಂಗ್ ಫಂಕ್ಷನ್ಸ್. ನಾವು ಯಾವುದೇ ಆ್ಯಕ್ಟಿವಿಟೀಸ್ನ ಮಾಡಿದ್ರೂ ಕೂಡ ಲಾಸ್ಟಲ್ಲಿ ನಾವು ಎವಾಲ್ಯೂಯೇಷನ್ಸ್ನ ಅಥವಾ ಮೆಷರ್ಮೆಂಟ್ನ ಮಾಡ್ಕೊಳ್ಬೇಕು, ಅದನ್ನು ಎವಾಲ್ಯೂಯೇಷನ್ಸ್ನ ಮಾಡ್ಕೊಳ್ಬೇಕು, ಆಮೇಲೆ ಕರೆಕ್ಟಿವ್ ವೇಲಿ ಅದನ್ನು ಕರೆಕ್ಷನ್ಸ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಸಿ ದ ರಿಮೋಟ್ ಕಂಟ್ರೋಲ್ ಪಿಕ್ಚರ್ ನೋಡ್ತಾ ಇದ್ದೀರಾ ಇವಾಗ ನೀವು. ಅಂದರೆ ಯಾವಾಗಲೂ ಕೂಡ ಒಂದು ಸೆಲ್ಫ್ ಕಂಟ್ರೋಲ್ ಅನ್ನೋದು ಇರಬೇಕಾಗಿರುತ್ತೆ ಒಂದು ಆರ್ಗನೈಸೇಷನ್ಸಲ್ಲಿ. ಸೊ ನಾವು ಹೇಗೆ ಡೇ ಟು ಡೇ ಲೈಫಲ್ಲಿ ಕಾಮನ್ ಆಗಿ ನಮ್ಮನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು. ಸೊ ಇನ್ ದ ಸೇಮ್ ಥಿಂಗ್ ಒಂದು ಆರ್ಗನೈಸೇಷನಲ್ ಆ್ಯಕ್ಟಿವಿಟೀಸ್ನು ಕೂಡ ನಾವು ಕಂಟ್ರೋಲ್ನ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಒಂದು ಎವಾಲ್ಯೂಯೇಷನ್ಸ್ ಮಾಡೋದ್ರಿಂದ ಅಥವಾ ಒಂದು ಪರ್ಫಾರ್ಮೆನ್ಸ್ನ ಕರೆಕ್ಟಿವ್ ಡಿವಿಯೇಷನ್ಸ್ನ ತೊಗೊಳೋದ್ರಿಂದ ಸೊ ನಾವು ಈಸಿಯಾಗಿ ನಾವು ಕಂಟ್ರೋಲ್ನ ಮಾಡ್ಕೊಳ್ಬೋದು. ಸೊ ಯಾವಾಗಲೂ ಆ ಕಂಟ್ರೋಲಿಂಗ್ ಅನ್ನೋದು ಅಕಾರ್ಡಿಂಗ್ ಟು ಪ್ಲ್ಯಾನ್ಡ್ ಆ್ಯಕ್ಟಿವಿಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಡೆಫಿನಿಷನ್ಸ್ ಆಫ್ ಕಂಟ್ರೋಲಿಂಗ್. ಅಕಾರ್ಡಿಂಗ್ ಟು ಜಾರ್ಜ್ ಟೆರ್ರಿ, controlling is determining what is being accomplished. So that is evaluating the performance and if necessary applying corrective so that the performance takes place according to plans. ಸೊ ಅವ್ರ ಪ್ರಕಾರ ಕಂಟ್ರೋಲ್ನ ನಾವು ಡಿಟರ್ಮಿನ್ ಮಾಡ್ಕೊಂಡಿದ್ವಿ. ಸೊ ವಾಟ್ ಈಸ್ ಬೀಯಿಂಗ್ ಅಕಂಪ್ಲಿಷ್ಡ್. ಸೊ ನಾವು ಯಾವ ರೀತಿ ಫುಲ್ಫಿಲ್ ಮಾಡ್ಕೊಂಡಿರ್ತೀವಿ. ಸೊ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಬೇಕಾದ್ರೆ ವಿ ಕ್ಯಾನ್ ಎವಾಲ್ಯೂಯೇಟ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ಇಫ್ ನೆಸೆಸರಿ, ಅದು ನೆಸೆಸರಿ ಇದ್ದರೆ ಮಾತ್ರ ನಾವು ಎವಾಲ್ಯೂಯೇಟ್ ಮಾಡ್ಕೊಳ್ಳುವಂಥದ್ದು. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಅಪ್ಲೈ ದ ಕರೆಕ್ಟಿವ್ ಸೊ ದಟ್ ದ ಪರ್ಫಾರ್ಮೆನ್ಸ್ ಟೇಕ್ಸ್ ಪ್ಲೇಸ್. ಅಂದರೆ ವಿ ಕ್ಯಾನ್ ಅಪ್ಲೈ ದ ಕರೆಕ್ಟಿವ್ ಮೆಷರ್ಸ್ ಟು ಬಿ ಟೇಕನ್ ಫಾರ್ ದ ಆ್ಯಕ್ಟಿವಿಟೀಸ್. ಸೊ ಅವಾಗ ಮಾತ್ರ ಅಕಾರ್ಡಿಂಗ್ ಟು ಪ್ಲ್ಯಾನ್ಸ್ ಪ್ರಕಾರ ನಾವು ಏನು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವೋ ಸೊ ಅದು ಆ ಪ್ಲ್ಯಾನ್ ಪ್ರಕಾರನೇ ನಾವು ಒಂದು ಆ್ಯಕ್ಟಿವಿಟೀಸ್ನ ಫುಲ್ಫಿಲ್ನ ಮಾಡ್ಕೊಳ್ಳೋವಂಥದ್ದು. ಸೊ ರೆಫರೆನ್ಸಸ್ ಬೈ ಅಪ್ಪಣ್ಣಯ್ಯ ರೆಡ್ಡಿ and next author is Shivarudrappa Ramchandrappa Gopal Krishna. Thank you.